ಎಲ್ರಿಗೂ ನಮಸ್ಕಾರ. ಈ ದಿನ ಮರುಸಿಂಚನ ಪ್ರಾಥಮಿಕ ಶಾಲಾ 6ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಬುನಾದಿ ಹಂತ 1 ಮತ್ತು 2ರ ಸರಿಯಾದ ಉತ್ತರಗಳನ್ನು ನೋಡೋಣ. ಜಯ DC ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಪುನರ್ಬಲನ ಹಾಳೆ ಕೂಡಿ ಕಳೆಯೋಣ ಆಟ ಅಂತ ಮೊದಲನೇ ಕಲಿಕಾ ಫಲ ಇದೆ. ಇದರ ಸರಿಯಾದ ಉತ್ತರ ನೋಡೋಣ. ಮೊದಲೇ ಮೇನು ಈ ಕೆಳಗಿನ ಚಿತ್ರಗಳನ್ನು ನೋಡಿ ಎಣಿಸಿ ಬರೆಯಿರಿ ಅಂತ ಇದೆ ನೋಡಿ. ಮೊದಲನೇ ಕ್ರಮ ಸಂಖ್ಯೆಯಲ್ಲಿ ಒಟ್ಟು 6 ಟೋಪಿಗಳಿದೆ. 6 ಅಂತ ಉತ್ತರ ಚಿತ್ರಗಳ ಸಂಖ್ಯೆ ಕೆಳಗಡೆ ಬರೀಬೇಕು. ಹಾಗೆ ಪ್ರತಿಯೊಂದು ಕೂಡ ನಾವು ಎಷ್ಟು ವಸ್ತುಗಳಿದೆ ಎಂಬುದನ್ನ ಬಲಭಾಗದಲ್ಲಿ ಎಣಿಸಿ ಬರೀಬೇಕು ಮಕ್ಕಳ. ಎರಡನೇದಲ್ಲಿ ಸೇಬು ಒಟ್ಟು 4 ಇದೆ, 4 ಹಾಕಬೇಕು. ಹಾಗೆ ತ್ರಿಭುಜಗಳು ಒಟ್ಟು 8 ಇದೆ, ಎಲೆಗಳು 3 ಇದೆ, 3 ಹಾಕಬೇಕು. ಹಾಗೆ ಎರಡನೇ ಮೇನ್ ಬರೋದಾದರೆ ಕೆಳಗಿನ ಸಂಖ್ಯೆಗಳನ್ನು ಓದಿ ಅವುಗಳನ್ನು ಅನುಗುಣವಾಗಿ ಮಾದರಿಯಂತೆ ಲಾಲಿಪಾಪ್ಗಳನ್ನು ರಚಿಸಿ ಅಂತ ಇದೆ ನೋಡಿ. ಕ್ರಮ ಸಂಖ್ಯೆ 1ರಲ್ಲಿ ಸಂಖ್ಯೆಗಳು 2 ಅಂತ ಕೊಟ್ಟಿದ್ದಾರೆ. ಲಾಲಿಪಾಪ್ಗಳು ಒಟ್ಟು 2 ಅವರೇ ಚಿತ್ರ ಬಿಟ್ಟಿದ್ದಾರೆ. ಅದೇ ರೀತಿ ಒಟ್ಟು ಎರಡನೇದಲ್ಲಿ 6 ಇದೆ, 6 ಲಾಲಿಪಾಪನ್ನು ಬಿಡಬೇಕು. ಹಾಗೆ ಮೂರನೇ ಕ್ರಮ ಸಂಖ್ಯೆಯಲ್ಲಿ 1 ಇದೆ, 1 ಲಾಲಿಪಾಪ್ಗಳನ್ನು ಚಿತ್ರವನ್ನು ಬಿಡಬೇಕು. ಇದೇ ರೀತಿ ಎಲ್ಲ ಚಿತ್ರಗಳನ್ನು ಬಿಡಿ. ಹಾಗೆ ಬಣ್ಣ ಹಚ್ಚದಿದ್ದರೆ ಹಚ್ಬೋದು. ಮೂರನೇ ಮೇನ್ ಬರೋದಾದರೆ ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಮಾದರಿಯಂತೆ ಕೂಡಿ ಬರೆಯಿರಿ ಅಂತ ಇದೆ ನೋಡಿ. ಅವರೇ ಕೊಟ್ಟಿರೋ ಹಾಗೆ ಮಾದರಿಯಲ್ಲಿ 4 ಲಾಡುಗಳು ಕೂಡಿಸಬೇಕು. ಹಾಗೆ 2 ಲಾಡುಗಳನ್ನು ಕೂಡಬೇಕು, ಸಮ ಚಿಹ್ನೆ ಅಂತ ಹಾಕ್ಬಿಟ್ಟು ಒಟ್ಟು 4 + 2 ಕೂಡಿದ್ರೆ 6 ಲಾಡುಗಳಾಗುತ್ತೆ. ಹಾಗೆ 6 ಹಾಕಬೇಕು. ಹಾಗೆ ಪ್ರತಿಯೊಂದಕ್ಕೂ ಕೂಡ ನಾವು ಕೂಡ ಲೆಕ್ಕನ ಮಾಡಬೇಕು. ಎರಡನೇ ಲೆಕ್ಕನು ಒಟ್ಟು 7 ಈರುಳ್ಳಿಗಳಾಗುತ್ತೆ. ಹಾಗೆ ಮೂರನೇ ಲೆಕ್ಕದಲ್ಲಿ 2 ಛತ್ರಿಗಳು ಪ್ಲಸ್ 3 ಛತ್ರಿಗಳು ಒಟ್ಟು 5 ಛತ್ರಿಗಳಾಗುತ್ತೆ. ಹಾಗೆ 4ನೇ ಲೆಕ್ಕದಲ್ಲಿ 3 ಹೂವು ಪ್ಲಸ್ 4 ಹೂವು ಒಟ್ಟು 7 ಹೂವುಗಳಾಗುತ್ತೆ. 7 ಹೂವು ಅಂತ ಬರೀಬೇಕು. ಹಾಗೆ ಚಿತ್ರವನ್ನು ಮೇಲ್ ಬಾಕ್ಸಲ್ಲಿ ಬರೀಬೇಕು. ನಾಲ್ಕನೇ ಮೇನಲ್ಲಿ ಏನು ಪ್ರಶ್ನೆ ಕೊಡಲಿದ್ದಾರೆ ಅಂದರೆ ಕೆಳಗಿನ ರೈಲು ಬಂಡಿಯಲ್ಲಿ ನೀಡಿರುವ ಚುಕ್ಕಿಗಳನ್ನು ಮಾದರಿಯಂತೆ ಕೂಡಿಸಿ ಬರೆಯಿರಿ ಅಂತ ಇದೆ ನೋಡಿ ಮಕ್ಕಳ. ಚುಕ್ಕಿ ನಿಮಗೆ ಕಾಣ್ತಾ ಇದೆ ರೈಲಲ್ಲಿ. ಒಟ್ಟು 3 ಜೊತೆಗೆ 2 ಇದೆ ನೋಡಿ. ಅದೇ ಥರ ಅವರು ಮಾದರಿಯಲ್ಲಿ ಕೊಟ್ಟಿದ್ದಾರೆ 3 + 2 ಉತ್ತರ 5. ಅದೇ ಥರ ಎರಡನೇ ಲೆಕ್ಕ ನಾವೇ ಮಾಡೋಣ. ಒಟ್ಟು 4 ಚುಕ್ಕಿ ಇದೆ ಎರಡನೇ ರೈಲಿನಲ್ಲಿ. 4 + 4 ಕೂಡಿದ್ರೆ ಒಟ್ಟು 8. ಹಾಗೆ ಮೂರನೇ ಲೆಕ್ಕಕ್ಕೆ 5, ಒಟ್ಟು ಉತ್ತರ 5 ಬರುತ್ತೆ. ಹಾಗೆ 4ನೇ ಲೆಕ್ಕಕ್ಕೆ ಒಟ್ಟು ಉತ್ತರ 6 ಬರುತ್ತೆ. ಹಾಗೆ 5ನೇ ಲೆಕ್ಕ ನೋಡೋಣ ಬನ್ನಿ. ರವಿಯ ಬಳಿ 3 ಪೆನ್ಸಿಲ್ಗಳು ಮತ್ತು 9 ಹಳದಿ ಪೆನ್ಸಿಲ್ಗಳಿವೆ. ಹಾಗಾದರೆ ರವಿಯ ಬಳಿ ಇರುವ ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ ಎಷ್ಟು ಅಂತ ಒಂದು ಸಮಸ್ಯೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿವರವಾದ ಉತ್ತರವನ್ನು ಬರೆದಿದ್ದೀನಿ. ನೀವು ನೋಡ್ಕೊಂಡು ನಿಧಾನವಾಗಿ ಬರ್ಕೋಬೋದು. ದಯವಿಟ್ಟು ನೇರವಾದ ಉತ್ತರವನ್ನು ಬರೀಬೇಡಿ. ಇದು ಸಮಸ್ಯೆ ಲೆಕ್ಕ ಆಗಿರೋದ್ರಿಂದ, ಸಮಸ್ಯೆಯನ್ನು ಬಿಡಿಸಿ ಮಾಡಬೇಕಾಗಿರೋದ್ರಿಂದ ನಾವು ಹೇಗೆ ಬರೆದಿದ್ದೀನಿ ಅದೇ ಥರ ಬರೀಬೇಕು. ಇಲ್ಲ ನಿಮ್ಮ ಸ್ವಂತ ವಾಕ್ಯದಲ್ಲಿ ವಾಕ್ಯ ರಚನೆ ಮಾಡಿ ಲೆಕ್ಕವನ್ನು ಮಾಡ್ಬೋದು. ಏಳನೇ ಲೆಕ್ಕ ಬರೋದಾದರೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಮಾದರಿಯಂತೆ ಉತ್ತರಿಸಿ ಅಂತ ಇದೆ. ಇದು ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಮುಂದೆ ಇಲ್ಲಿ ಮೊದಲೇ ಎ ಬಾಕ್ಸ್ನಲ್ಲಿ ಒಟ್ಟು 8 ಬಾಲ್ಗಳಿದೆ. ಹಾಗೆ ಬಿ ಬಾಕ್ಸ್ನಲ್ಲಿ ಒಟ್ಟು 3 ಬಾಲ್ಗಳಿದೆ.
ಈ ಎ ಮೈನಸ್ ಬಿ ಅಂದರೆ ಎ ಮತ್ತು ಬಿಯ ವ್ಯತ್ಯಾಸ ಎಷ್ಟು ಅನ್ನೋದು ನೋಡೋದಾದರೆ 5 ಉತ್ತರ ಬರುತ್ತೆ. ಹಾಗೆ ಅವರು ಮುಂದೆ 8ನೇ ಮೇನಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ನೋಡಿ. ವ್ಯವಕಲನ ಲೆಕ್ಕಗಳು, ಇದನ್ನ ನಿಧಾನವಾಗಿ ನೋಡ್ತಾ ನೀವು ಉತ್ತರಗಳನ್ನ ಬರ್ಕೋಬೋದು ಮಕ್ಕಳ. 8 ಮೈನಸ್ 2 6, 7 ಮೈನಸ್ 6 1, 4 ಮೈನಸ್ 0 4, 9 ಮೈನಸ್ 3 6 ಉತ್ತರ ಆಗಿದೆ. ಹಾಗೆ 9ನೇ ಲೆಕ್ಕ ನೋಡೋದಾದರೆ, ರಂಜಿತಾಳ ಬಳಿ ರೂಪಾಯಿ 9 ಇದೆ. ಅವಳು ಅಂಗಡಿಗೆ ಹೋಗಿ 5 ರೂಪಾಯಿಯನ್ನು ಕೊಟ್ಟು ಪೆನ್ನು ಕೊಂಡುಕೊಳ್ತಾಳೆ. ಈಗ ಅವಳ ಬಳಿ ಉಳಿದ ಹಣ ಎಷ್ಟು ಅಂತ ಇದೆ. ಇದು ಕೂಡ ಸಮಸ್ಯೆಯನ್ನು ಬಿಡಿಸಿ ಲೆಕ್ಕ ಮಾಡಬೇಕಾಗಿರೋದ್ರಿಂದ ನಾವು ಸಮಸ್ಯೆಯನ್ನು ಬಿಡಿಸಿ ಲೆಕ್ಕವನ್ನು ಬರೆದಿದ್ದೀನಿ, ಮಕ್ಕಳು ನೋಡ್ಕೋಬೋದು. ಹಾಗೆ 10ನೇ ಲೆಕ್ಕ ನೋಡೋದಾದರೆ, ಕೂಡಿ ಅಥವಾ ಕಳೆದಾಗ ಉತ್ತರ 5 ಬರುವ ಸಂಖ್ಯೆಗಳ ಆಯತಕ್ಕೆ ಬಣ್ಣ ಹಚ್ಚಿ ಹಾಕಿರಿ ಅಂತ ಇದೆ ನೋಡಿ. ಕೂಡಬೇಕು ಅಥವಾ ಕಳಿಬೇಕು, ಎರಡನ್ನ ಯಾವುದಾದ್ರೂ ಮಾಡಿದ್ರು ನಮ್ಗೆ ಉತ್ತರ ಎಷ್ಟು ಬಂದಿರಬೇಕು ಅಂದರೆ 5 ಬಂದಿರಬೇಕು. ಅದರಲ್ಲಿ ಮೊದಲನೇ ಲೈನಲ್ಲಿ 4 + 1 ಕೂಡಿದ್ರೆ 5 ಬರುತ್ತೆ. ಹಾಗೆ 6 ಮೈನಸ್ 1 ಕಳೆದ್ರೆ 5 ಬರುತ್ತೆ. 9 ಮೈನಸ್ 4 ಕಳೆದ್ರೆ 5 ಬರುತ್ತೆ. 8 ಮೈನಸ್ 3 ಅದು ಕೂಡ ಕಳೆದ್ರೆ 5 ಬರುತ್ತೆ. ಅದರಿಂದ ನಿಮ್ಮ ಇಷ್ಟ ಬಂದಂತಹ ಬಣ್ಣವನ್ನು ಹಚ್ಬೋದು. ಪುನರ್ಬಲನ ಹಾಳೆ 2ರಲ್ಲಿ ಶೂನ್ಯವ ತಿಳಿಯೋಣ ಅಂತ ಇದೆ. 0 ಬಗ್ಗೆ ಸಂಬಂಧಪಟ್ಟಂತಹ ಮಾದರಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಮೇನಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಸೂಚಿಸಿದಂತೆ ಉತ್ತರಿಸಿ ಅಂತ ಇದೆ ನೋಡಿ. ಈ ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಆ ಬುಟ್ಟಿಯಲ್ಲಿರುವ ಹಣ್ಣುಗಳನ್ನು ಲೆಕ್ಕ ಹಾಕಿ ನಾವು ಬಿಟ್ಟ ಸ್ಥಳದಲ್ಲಿ ಬರೆಯೋಣ. ಮೊದಲನೇ ಬುಟ್ಟಿಯಲ್ಲಿ 5, ಎರಡನೇ ಬುಟ್ಟಿಯಲ್ಲಿ 3, ಮೂರನೇ ಬುಟ್ಟಿಯಲ್ಲಿ 1, ನಾಲ್ಕನೇ ಬುಟ್ಟಿಯಲ್ಲಿ ಏನೂ ಇಲ್ಲ, ಅದರಿಂದ 0 ಅಂತ ಉತ್ತರ ಹಾಕಬೇಕು. ಇದೇ ತರಹದ ಲೆಕ್ಕಗಳನ್ನು ಲೆಕ್ಕಗಳು ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಅದೇ ಥರ 3ನೇ ಲೆಕ್ಕನೂ ಕೂಡ ಡಬ್ಬಿಯಲ್ಲಿರುವ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಡಬ್ಬಿಯಲ್ಲಿ ಯಾವುದೇ ಮಿಠಾಯಿ ಕಂಡು ಬಂದಿಲ್ಲ, ಅದರಿಂದ 0 ಅಂತ ಹಾಕಬೇಕು. ಹಾಗೆ 4ನೇದು ಕೂಡ ಅದೇ ಥರ ಲೆಕ್ಕ. ಮೇಲಿನ ಚಿತ್ರದಲ್ಲಿ ಚುಕ್ಕಿಗಳೇ ಇಲ್ಲದ ನಾಯಿಗೆ ವೃತ್ತ ಹಾಕಿರಿ ಅಂತ ಇದೆ ನೋಡಿ. ಯಾವ ನಾಯಿಗೆ ಚುಕ್ಕಿಗಳಿಲ್ಲ ಆ ನಾಯಿಗೆ ಒಂದು ವೃತ್ತವನ್ನು ರಚಿಸಿ. 5ನೇ ಲೆಕ್ಕ 0ಯನ್ನು ಹುಡುಕಿ ವೃತ್ತ ಹಾಕಿರಿ ಅಂತ ಕೊಟ್ಟಿದ್ದಾರೆ. 0 ಎಲ್ಲೆಲ್ಲಿದೆ ಅದಕ್ಕೆ ಒಂದು ಪುಟಾಣಿಯಾದಂತಹ ವೃತ್ತವನ್ನು ಹಾಕಿ. ಸ್ನೇಹಿತರೆ, 6ನೇ ಲೆಕ್ಕದಲ್ಲಿ 0 ಬಲೂನನ್ನು ಹೊಂದಿರುವ ಮಕ್ಕಳಿಗೆ ಬಣ್ಣ ಹಚ್ಚಿರಿ ಅಂತ ಇದೆ ನೋಡಿ. ಯಾವ ಮಗು ಬಲೂನನ್ನು ಹಿಡಿದಿಲ್ಲ ಆ ಮಗುವಿಗೆ ಬಣ್ಣ ಹಚ್ಚಬೇಕಾಗುತ್ತೆ. ನಾನು ಒಂದು ಯೆಲ್ಲೋ ಕಲರ್ ಬಣ್ಣ 2 ಮಗುಗಳಿಗೆ, ಗೊಂಬೆಗಳಿಗೆ ಅಥವಾ ಚಿತ್ರಗಳಿಗೆ ಹಚ್ಚಿದ್ದೀನಿ ನೋಡಿ. ಹಾಗೆ ನಿಮ್ಮ ಇಷ್ಟ ಬಂದಂತಹ ಬಣ್ಣವನ್ನು ಹಚ್ಬೋದು. ಹಾಗೆ 7ನೇದು ಕೂಡ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಆ ಹೇಳಿಕೆಗಳನ್ನು ಓದಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ. ನೀವು ಓದ್ಕೋಬೋದು, ಹಾಗೆ ಉತ್ತರನೂ ಸಹ ನೋಡ್ಕೋಬೋದು. 7ನೇ ಲೆಕ್ಕ. ಒಂಬತ್ತನೇ ಲೆಕ್ಕದಲ್ಲಿ ಸಮಸ್ಯೆಯನ್ನು ಬಿಡಿಸಿ ಲೆಕ್ಕ ಮಾಡಬೇಕು. ರಾಜುವಿನಲ್ಲಿರುವ 2 ಚಾಕ್ಲೇಟ್ಗಳನ್ನು ಅವನ ತಮ್ಮನಿಗೆ 1 ಮತ್ತು ತಂಗಿಗೆ 1 ಚಾಕ್ಲೇಟ್ಗಳನ್ನು ನೀಡ್ತಾನೆ. ರಾಜುವಿನಲ್ಲಿ ಉಳಿಯುವ ಚಾಕ್ಲೇಟ್ಗಳೆಷ್ಟು ಅಂತ ಇದೆ ನೋಡಿ.
ರಾಜುವಿನ ಹತ್ರ 2 ಚಾಕ್ಲೇಟ್ ಇರುತ್ತೆ. ತಮ್ಮನಿಗೊಂದು ಕೊಡ್ತಾರೆ, ತಂಗಿಗೊಂದು ಕೊಡ್ತಾರೆ. ಅದರಿಂದ 2 ಚಾಕ್ಲೇಟು ಕೊಟ್ಟ ಮೇಲೆ ಅವನ ಹತ್ರ ಉಳಿಯೋದು 0 ಚಾಕ್ಲೇಟ್. ಆ ಕಾರಣದಿಂದ ನಾನು ಸಮಸ್ಯೆಯನ್ನು ಬಿಡಿಸಿದ್ದೀನಿ. ನೀವು ನೋಡ್ತಾ ಉತ್ತರವನ್ನು ಬರ್ಕೋಬೋದು. ಪುನರ್ಬಲನ ಹಳೆ 2ರಲ್ಲಿ ಕೊನೆಯ ಪ್ರಶ್ನೆಗೆ ಉತ್ತರ ನೋಡೋಣ. 0 ಅಥವಾ ಏನೂ ಇಲ್ಲ ಎನ್ನುವ ಕೆಲವು ಸನ್ನಿವೇಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು 4 ಸನ್ನಿವೇಶಗಳನ್ನು ಬರೆದಿದ್ದೀನಿ. ನಿಮಗೆ ಯಾವ ಸನ್ನಿವೇಶ ಅನಿಸುತ್ತೆ ಈ ಪ್ರಶ್ನೆನ ಉತ್ತರನ ನೋಡ್ತಾ ನಿಮ್ಮ ಕಲ್ಪನೆಗೆ ಏನು ಬರುತ್ತೆ ಅದನ್ನು ಬರಿಬೋದು ಮಕ್ಕಳ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.